ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಫುಲ್ ಜೋಶು. ಏನು ತಿಂದಿಲ್ಲ ಆದ್ರೂ ಜೋಶ್ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ CSK ಮೇಲೆ ಮ್ಯಾಚ್ ಇದೆ, ಅದಕ್ಕೋಸ್ಕರ. ಸೊ ಇವತ್ತು RCB ವರ್ಸಸ್ CSK ಹೊಡೆದು ಡಿಫೆಂಡ್ ಮಾಡಿದ್ವಿ ಇವ್ರನ್ನ. ಸೊ ಇವತ್ತು ಅದೇ ರೀತಿ ಡಿಫೆಂಡ್ ಮಾಡ್ತೀವಿ ಅನ್ನೋ ಗ್ಯಾರಂಟಿ 100% ನಮ್ಗಿದೆ. ಇವತ್ತು ಹಿಂಗಿದ್ರು ಅವ್ರು ಔಟ್ ಆಫ್ ದ ಸೀಸನ್, ನಾವು ಟಾಪ್ 3 ಅಲ್ಲಿ ಇದೀವಿ. ಇವತ್ತು ಇವ್ರ ಮೇಲೆ ಗೆದ್ರೆ ಟಾಪ್ 1 ಹೋಯ್ತೀವಿ, ಅದು ಫುಲ್ ಖುಷಿ. ಸೊ ಅದಕ್ಕೋಸ್ಕರ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಯಾರಿಗೋ ಒಬ್ರಿಗೆ ಜರ್ಸಿಗೆ ಹೇಳಿದ್ದೆ, ಅವ್ರು ರೆಡಿ ಮಾಡಲಿಲ್ಲ. ಸೊ ಪ್ಲೇನ್ ಜರ್ಸಿ ಒಂದು ಆರ್ಡರ್ ಮಾಡಿದ್ದೆ ಬ್ಯಾಕಪ್ಗೆ ಅಂತ. ಆ ಬ್ಯಾಕಪ್ ಜರ್ಸಿನ ಹಾಕೊಂಡು ಇವಾಗ ಎಲ್ಲೋ ನಮ್ಮ ಇನ್ನೊಬ್ರು ಫ್ರೆಂಡ್ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಆ ಒಂದು ಫ್ರೆಂಡ್ ಅಂಗಡಿ ಹತ್ರ ಹೋಗಿ ಸ್ವಲ್ಪ ಕಸ್ಟಮೈಸೇಷನ್ಸ್ ಮಾಡಬೇಕು. ನೋಡೋಣ ಏನಾಗುತ್ತೋ, ಬನ್ನಿ ಸ್ಟೇ ಟ್ಯೂನ್ಡ್. ಇವತ್ತಂತೂ ಫುಲ್ ಜೋಶ್ ಇರುತ್ತೆ, ಮಜಾ ಇರುತ್ತೆ, ಫನ್ ಇರುತ್ತೆ. ನಾನು ನಮ್ಮ ಸ್ಟ್ಯಾಂಡ್ ಬಿಟ್ಟು ಬೇರೆ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಫನ್ ಮಾಡೋಕ್ಕೋಸ್ಕರ. ನಮ್ಮ ಜೊತೆ ಭರತ್, ಮ್ಯಾಡಿ, ಮಧು ಅವ್ರು ಕೂಡ ನೋಡಿ ಸ್ಪೆಕ್ಸ್ ಹಾಕೊಂಡ್ ಕೂತಿದ್ದಾರೆ. ಎಂತ ಬಿಸಿಲು, ಅಯ್ಯೋ ಬಿಸಿಲು, ಎಲ್ಲಿ ಬಿಸಿಲು. ಮಳೆ ಬರ್ತೈತೆ, ನಾವು ಮಳೆ ಬರಬಾರ್ದು ಅಂತ ಕೇಳ್ಕೊತಾ ಇದ್ರಿ. ನನ್ನ ಮಗ ಸ್ಪೆಕ್ಸ್ ಹಾಕೊಂಡ್ ಕೂತವನೆ ಗೈಸ್. ಇವತ್ತೊಂದು ಫುಲ್ ಎಂಟರ್ಟೈನ್ಮೆಂಟ್. ಎಲ್ಲಾರ್ಗು ಟಿಕೆಟ್ ನಮ್ದೇ ಸ್ಪಾನ್ಸರ್, ಆಮೇಲೆ ಕೊಡ್ತೀನಿ ಅಂತ ಹೇಳೋರೆ. ಅದೇನಾ ಹೇಳೋ ವಿಡಿಯೋದಲ್ಲಿ, ಆಮೇಲೆ ಕಟ್ ಮಾಡ್ತೀವಿ. ಯಾರು ಕೊಡಲ್ಲ ಅಂದ್ರು ಗೈಸ್, ನಾನೇ ಹಾಕೊಂಡ್ ಕರ್ಕೊಂಡಿದ್ದೀನಿ, ಬನ್ನಿ ಆಮೇಲೆ ನೀವು ಕೊಡಿ ಅಂತ ಹೇಳಿದೀನಿ. EMI ಮೇಲೆ ಟಿಕೆಟ್ ಕೊಟ್ಟಿದ್ದೀನಿ ಇವ್ರಿಗೆಲ್ಲ. ಸೊ ನೋಡೋಣ, 5 ಜನ ಹೋಗ್ತಾ ಇದೀವಿ ನಾವು ಗ್ರೂಪ್ ಅಲ್ಲಿ. ಈ ಸಾಂಕೆಲ್ಲ ಯಾರು ಬರಲ್ಲ ಅಂದ್ರು, ಯಾಕಂದ್ರೆ ಅದೇ ದುಡ್ಡಲ್ಲಿ ಎಲ್ಲಾದ್ರೂ ಕೂತ್ಕೊಂಡ್ರೆ ಸೆಟ್ಟಿಂಗ್ ಹಾಕಿದ್ರೆ ಒಳ್ಳೆ ಪಾರ್ಟಿ ಮಾಡ್ಬೋದು. ನಾನು ಬರಲ್ಲ ಅಂತ ಹೇಳ್ದ. ಸೊ ಬನ್ನಿ ಇವಾಗ ಯಾವ ತರ ಇರುತ್ತೆ ತೋರಿಸ್ತೀನಿ. ನಮ್ಮ ಟಿ ಶರ್ಟ್ ತಗೊಂಡ್ಬಂದಿದ್ದೀವಿ ನೋಡಿ. ಮೇಡಮ್ನವ್ರು ಇವ್ಯಾಲ್ಯೂಯೇಷನ್ ಮಾಡ್ತಾರೆ ಎಷ್ಟು ಕೊಯ್ತದೆ ಟಿ ಶರ್ಟ್ ಅಂತ. ನೆವರ್ ಮಿಸ್ ವಿತ್ RCBians. उसमें भी येलो, let it be yellow, and the RCB should be red, full gold and gold. This you want only single line? Or else never mess with RCBians. ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸೈನ್ ಮಾಡಿಸ್ತಾ ಇರೋದು. ಅವ್ನು ಯಾರೋ ಒಬ್ಬ ಕೊಟ್ಟಿದ್ದರೆ ನಾವು ಮಾಡಿದವನು ಎಲ್ಲರಿಗೂ ಹಂಚ್ಬಿಟ್ಟಿರುವೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಎತ್ತಿರೋದು. ಅಣ್ಣ ನಾಳೆ ಕಳಿಸ್ತೀನಿ ಅಣ್ಣ ನಾಳೆ ಬಂದಿಲ್ಲ ಅಂದ್ರೆ ನೋಡ್ಕೊಳ್ಳೋಣ ಅಂದ. ಆಮೇಲೆ ಪ್ರೊಫೈಲ್ ಗೊತ್ತಾಯ್ತು ಅವ್ನು CSK ಫ್ಯಾನ್ ಅಂತ. ಗೈಸ್ ಮೇಡಮ್ನವ್ರು ಫುಲ್ ಪ್ರೋ. ಪಾಪ ಒಮ್ಮನ್ ಕನ್ನಡ ಅರ್ಥ ಆಗಲ್ವೇನೋ. ಅರ್ಥ ಆಗುತ್ತಾ? ಗೈಸ್ ಟಿ ಶರ್ಟ್ ಮೀನ್ ಮೇಲೆ ರೆಡಿ ಆಗೋ ಅಷ್ಟರಲ್ಲಿ ಬಂದು ಒಂದು ಎಳ್ಳೀರು ಕುಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದೀವಿ. ನಾವು ಹೋಗೋ ಅಷ್ಟರಲ್ಲಿ ರೆಡಿ ಆಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಅದೇನೋ ಪೌಡರ್ ಕೋಟಿಂಗ್ ಎಲ್ಲ ಇದೆ ಅಂತೆ. ಮಿನಿಮಮ್ 1 ಅವರ್ ಕೆಲಸ ಅಂತೆ. ಆದ್ರೂ ಏನೇನೋ ಒಂದು ಸರ್ಕಸ್ ಮಾಡ್ತಾ ಇದೀವಿ. ಸ್ವಲ್ಪ ಬೇಗ ಹೋಗಿದ್ರೆ 100% ಏನೋ ಒಂದು ಆಗ್ತಾ ಇತ್ತು. ಈ ಟಿಕೆಟ್ಗಳದೇ ಅರ್ಧ ಟೆನ್ಷನ್ ಗೈಸ್. ಎಷ್ಟೊಂದು ಜನ ಟಿಕೆಟ್ ಕೊಡಿಸ್ಬಿಟ್ಟಿದ್ದೀನಿ, ಎಲ್ಲ ಫೋನ್ ಮಾಡಿ ತಲೆಗೆ ಶೂಟ್ ಆಗ್ತಾ ಇರ್ತಾರೆ. ಅದೊಂದೇ ಪ್ರಾಬ್ಲಮ್. ಒಂದು ವಸ್ತ್ರ ರೆಡಿ ಆಗ್ತಾ ಇದೆ ನೋಡಿ. ಅಫಿಷಿಯಲ್ ಜರ್ಸಿ ಆಫ್ CSK 2016 and 17. ಅದು ಹಾಕೊಂಡ್ಮೇಲೆ ತೋರಿಸೋದು ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿ. ಫೈನಲಿ ಅಂತೂ ನಮ್ಮ ಟಿ ಶರ್ಟ್ ರೆಡಿ ಆಯಿತು. ಹ್ಯೂಜ್ ಥ್ಯಾಂಕ್ಸ್ ಟು ಗೋಕುಲ್ ಬ್ರೋ. ಯಾಕಂದರೆ ಇವರು ನೋಡಿರ್ತೀರಾ ನಮ್ಮ ಈ ಸಾಂಗ್ ಬರ್ತಡೇ ಟೈಮಲ್ಲೆಲ್ಲ. ಸೊ ಅವರೇ ಈ ಟಿ ಶರ್ಟ್ನ ಪ್ರಿಂಟ್ ಮಾಡಿಸೋಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಹೆಲ್ಪ್ ಮಾಡಿರೋದು. ಆದರೂ ಕ್ರೇಜಿ. ನಿಮ್ಮ ಒಂದು ಕಂಪ್ನಿ GPG ಇಂಡಸ್ಟ್ರೀಸ್ಗೆ ಆಲ್ ದ ಬೆಸ್ಟ್ ಬ್ರೋ. SDB ವೆಂಚರ್ಸ್ 2 ಬೇರೆ ಮಡಗಿದ್ಯಾ ನೀನು, ಸಾಬಾಸ್. ಓಕೆ ಗೈಸ್ ಬನ್ನಿ ಹೋಗೋಣ. ಇಂತೂ ಜರ್ಸಿ ರೆಡಿ ಇದೆ. ಸೊ ಫುಲ್ ಹ್ಯಾಪಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. CSK the official jersey 2016 2017. ಇವಾಗ ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಸ್ಟೇಡಿಯಂ ಹತ್ರ ಬಂದಿದ್ದೀವಿ. ರೋಡಲ್ಲೆಲ್ಲ ರಿಯಾಕ್ಷನ್ ಸೈಕ್ ಆಗಿದೆ. ಇಂತೂ ಫೈನಲಿ ಸ್ಟೇಡಿಯಂ ಹತ್ರ ಬಂದು ಈ ರಶಲ್ಲಿ ಎಲ್ಲ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಸುಸ್ತೇ ಆಗೋಯ್ತು. ಇವತ್ತು ಸೆಕ್ಯೂರಿಟಿ ಬೇರೆ ಜಾಸ್ತಿ ಇದೆ. ಎಲ್ಲಿ ನೋಡಿದ್ರು ಅಷ್ಟೇ ಬಣ್ಣನೇ ಜಾಸ್ತಿ ಇದೆ ಕೆಂಪುಗಿಂತ. ನೋಡೋಣ ಬನ್ನಿ. ಸೀನ್ ಏನಂತ ಹೇಳಿದ್ರೆ ಟಾಸ್ ಆಗೋ ಅಷ್ಟರಲ್ಲಿ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಕಾಲಕ್ರಮೇಣ ಹೋಗಕ್ಕಾಗ್ಲಿಲ್ಲ. ಸಿಕ್ಕಾಪಟ್ಟೆ ರಶಿಂಗ್. 1 ನಿಮಿಷದಲ್ಲಿ ಟಾಸ್ ಆಗುತ್ತೆ. ಸಿದ್ದರಾಮಯ್ಯ ಟಾಸ್ ನೋಡಿ ಎಲ್ಲಿ ನೋಡ್ತಾ ಇದೀವಿ. ಸ್ಟೇಡಿಯಂ ಮುಂದೆ ನಿಂತ್ಕೊಂಡು ಟಾಸ್ ನೋಡ್ತಾ ಇದೀವಿ. ಕ್ರೇಜಿ ಗೈಸ್. ನಾವಂತೂ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ನಾವು ಮಾತಾಡ್ಸೋಕ್ಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ. ಎಕ್ಸ್ಟ್ರೀಮ್ಲಿ ಸಾರಿ. ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದೆ. ಕಾರು ಪಾರ್ಕಿಂಗು ಟಿಕೆಟ್ಸು ಅದು ಆಳು ಮೂಳು ಅಂತ ಅನ್ಕೊಂಡು ಟೆನ್ಷನ್ ಆಗಿದೆ. ರಶ್ ಗೊತ್ತಾ ಗೈಸ್. ಇವತ್ತಂತೂ ಎಷ್ಟೊಂದು ಜನಕ್ಕೆ ಅರ್ಧಕ್ಕರ್ಧ ಜನ ಟಿಕೆಟೇ ಸಿಕ್ಕಿರಲ್ಲ. ಎಲ್ಲರೂ ಹುಡುಕ್ತಾವ್ರೆ. ಆ್ಯಂಡ್ ಯಾರೋ ನಮ್ಮ ಹುಡುಗನ್ಗೊಂಡು ಟಿಕೆಟ್ ತಂದು ಕೊಡೋಕೆ ಹೇಳಿದೆ. ಅವನು ಪೊಲೀಸ್ನವ್ರು ಬಂದಿದ್ದ ತಕ್ಷಣ ಆರ್ಬಿಟ್ಟು ಓಡೋಗ್ಬಿಟ್ಟವನೆ. ಪೊಲೀಸ್ನವ್ರು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಬಂದು ಹೇಳ್ಬಿಟ್ಟು ಬಿಡಿಸಿದೆ. ಪಾಪ ಖುಷಿ ಆಗ್ಬಿಟ್ಟ. ಸೀನ್ ಏನಂತ ಹೇಳಿದ್ರೆ ಯಾವತ್ತು ನೀವೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಓಡಾಡೋಕೆ ಹೋಗ್ಬಾರ್ದು. ಅದು ಮೇನ್. ಏನಾಯ್ತು ಟಾಸು? ಬೇಜಾರು ಸೋತ್ಬಿಟ್ರು. ಬ್ಯಾಟಿಂಗ್ ಡಿಫೆಂಡ್ ಸೇಮ್. ಮೇ 18ನೇ ತಾರೀಕು ಏನಾಯ್ತು ಅದೇನೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ RCB ಫ್ಯಾನ್ ಆಗಿರು. ನೀನ್ ಮಾಡಪ್ಪ. ಅಗ್ಮಿ ಇಫ್ ಯು ಆರ್ ಅನ್ RCBian. ಓಕೆ ಮಾಡ ಮಚ್ಚ.
RCB Chennai only won the toss. So today Hazelwood is not playing. So will there be a semi? ಅಷ್ಟೇ ಬ್ರೋ ಹಗ್ ಮಾಡು ಬ್ರೋ ಅಗ್ಮಿ ನಮ್ಮ ಹುಡುಗ ಅದು ಜಯ ಅದು ಏನ್ ಹಗ್ ಮಾಡಕ್ ಹೇಳ್ತೀರ ನನ್ನ ಮಕ್ಕಳ ಕ್ಯಾಮ್ರಾ ಅಂತ ನಾನು ಒಳಗಡೆ ಬರ್ತಾ ಇಲ್ಲ, ಟಿಕೆಟ್ ಇಲ್ಲ. ಸೊ ನೀವು ಎಲ್ರಿಗೂ ಎನರ್ಜಿ ಕೊಡ್ತಾ ಇದೀನಿ ಹಗ್ ಮಾಡ್ಬಿಟ್ಟು. ಸೊ ಟಿಕೆಟ್ ಬೇಕಾ ಟಿಕೆಟ್ ಬೇಕಾ ಓಕೆ ಗೈಸ್ ಇವ್ರು ನನ್ನ ಫ್ರೆಂಡು ತುಂಬಾ ಹೊತ್ತಿಂದ ಕಾಯ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಕಾಯ್ದಿದ್ದಕ್ಕೆ. ನಾನೇ ಲೇಟ್ ಮಾಡ್ಬಿಟ್ಟೆ, ಗೊತ್ತಲ್ಲ ಯಾವಾಗಲೂ ಲೇಟು. ಸೊ ಖುಷಿ ಆಯಿತು ನೋಡಿ. ಸೊ ನಮಗೋಸ್ಕರ ನಮ್ಮಿಂದ ನಿಮ್ಗೊಂದು ಶಾಲು ಸನ್ಮಾನ, RCB ಫ್ಯಾನ್ ಆಗಿರೋದಕ್ಕೆ. ಮಜಾ ಮಾಡಿ. ಥ್ಯಾಂಕ್ ಯು, ಸಿಗೋಣ, ಬಾಯ್ ಬಾಯ್. ಓಕೆ, ನೀವು ಇಲ್ಲೇ ಇರಬೇಕು, ಇಲ್ಲೇ ಕಾಯ್ತಾ ಇರಿ, ಬರ್ತೀವಿ. ಖುಷಿ ಆಗುತ್ತೆ ಅಂದ್ರೆ ಎಲ್ಲಾ ಕಡೆ ಹೋಗಿ ಎಲ್ಲಾ ಸ್ಟೇಡಿಯಂ ಅಲ್ಲೂ ನಾನು ಎವ್ರಿ ಡೇ ಬ್ಲಾಗ್ ನೋಡ್ತೀನಿ ಅವ್ರದ್ದು. ಸಿಂಪ್ಲಿ ಎಕ್ಸೈಟಿಂಗ್ ಅನ್ಬೋದು. ಒಂದ್ ಚಿಕ್ಕ ಇದರಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬಂದು ಎಲ್ಲಾ ಕಡೆ ಹೋಗಿ ಬ್ಲಾಗ್ ಮಾಡಿದ್ ನಾಟ್ ಈಸಿ ಅಟ್ ಆಲ್. ನಂದು ಒಂದ್ ಚಾನೆಲ್ ಇದೆ ಗೈಸ್, ಖುಷಿಯಂತ ಲೆಸ್ ಅಂತ. ಕಷ್ಟಪಟ್ಟು ಆ ಟೈಮಲ್ಲಿ ಆಗಿಲ್ಲ, ಅದಕ್ಕೋಸ್ಕರನೇ ಇದನ್ನ ನಾನು ಮಾಡಿಸ್ಕೊಂಡೆ. ಒಳಗಡೆ ಮಾಡ್ಬೇಕು ಕೆಲಸ, ಯಾರು ಬರ್ತಾರೆ ಹೆಲ್ಪ್ ಮಾಡ್ಬೇಕಂತ. ಬಟ್ ಎಷ್ಟೋ ಜನ ನಾನು ಕಳಿಸ್ತೀನಿ, ಆದರೂ ನಮ್ ಬೆಂಗಳೂರಲ್ಲಿ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ಬಟ್ ಅಷ್ಟೊಂದು ಬಟ್ಟೆನೇ ಜಾಸ್ತಿ ಆಯ್ತಲ್ಲ, ಅಷ್ಟೊಂದು ಬಟ್ಟೆ ಜಾಸ್ತಿ ಇರುತ್ತೆ. ಒಳಗಡೆ ಗೆಲ್ಲೋದು ಈ ಬಟ್ಟೆ ಮಾತ್ರನೇ, ಯಾವ್ದು ಬಟ್ಟೆ ಒಳಗಡೆ ಗೆಲ್ಲಲ್ಲ ಅಷ್ಟೇ. 2 ಸತಿ ಹೊಡೆದಿದೀವಿ, ಇದು 3ಗೆ ಮುಕ್ತಾಯ ಮಾಡ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದೆ. ಫೈನಲಿ ಒಳಗಡೆ ಬಂದಿದೀವಿ. ಸೀನ್ ಏನಂತ ಹೇಳಿದ್ರೆ, ನಾವು ಒಳಗಡೆ ಬರೋಷ್ಟಲ್ಲಿ ಗೋಲ್ ಹಾಸಲ್ಲಿ 80 ಹೊಡೆದು ಇಕ್ಬಿಟ್ಟವ್ರೆ. ಬನ್ನಿ, ಕೊಡ್ತಾವ್ರೆ ಅಂದ್ರೆ 100 ಹೊಡೆದಿದ ತಕ್ಷಣ ಡ್ರೆಸ್ ರಿವೀಲ್ ಮಾಡೋದೇನೆ ಇವಾಗ. CSKಗೆ ಬೆಟ್ಲೆ ಮಾಡ್ತಾವ್ನೆ. CSKಗೆ ಬೆಟ್ಲೆ ಮಾಡ್ತಾವ್ನೆ. ಎಂದು ನಾಯನ್ನ ಗಂತ್ಯ ಎಂತಹ ನಯವಂಚಕೆ ಅವಳು. Moldova, Sankaran. Benki. ಹಣಕಾಯಿ ನೀರ್ಗಾಯಿ ಮಾಡ್ಬಿಡ್ತೀವಿ ಇವತ್ತಂತೂ. 100% ಗೆಲ್ತಾರೆ RCB ಅವರು. ಎಲ್ಲೋ ಕಲರ್ ತಗೊಂಡ್ಬಂದಿದ್ಯಲ್ಲ ಗುರು ಪಾಪ್ಕಾರ್ನ್. ಕರೆಕ್ಟ್ ಆಗಿ ಹೇಳಿದೆ ನೋಡು, ಸಾಕಾಗಿ ಹೇಳಿದೆ. ಥ್ಯಾಂಕ್ ಯು. Like something
Guys, crazy over, guys. Literally crazy over. Let's see. CSK will win. What if they score 200? You keep that whistle somewhere else? Yes, I will keep the whistle to you. And I'll keep it somewhere. Yo, Mario, what is it? ತೆಗ್ದೆ ಅವ್ನು ಪಿಕ್ ಕಿಕ್ತಿ ನೋಡ್ಕೊಳ್ರಿ ಅದನ್ನ ಗೊತ್ತಿಲ್ಲ ಏನ್ ಬ್ರೋ ಯಾರಪ್ಪ CSK ಫ್ಯಾನ್ಸ್ ಎಲ್ಲಿದ್ದೀರಪ್ಪ CSK out of the season.
ಆ ಕಡೆ ಬರ್ತೀಯ ಗೊತ್ತಾ ನಾವು ನೋಡೇ ಇಲ್ಲ ಅಣ್ಣ ನೀರ್ ಕಮ್ಮಿ ಕುಡೀರಿ ತಮಿಳ್ನಾಡವ್ರು ಕೇಳಿದಾಗ ಕೂಡ ಎಲ್ಲಿ ಇನ್ನ ಶುರುನೇ ಮಾಡಿಲ್ಲ ಅಣ್ಣ ಸೂಪರ್ ಅಣ್ಣ ಸೂಪರ್ ಅಣ್ಣ ಸೂಪರ್ ಅವ್ರಿಗೆ ಹೆಂಗ್ ಕೊಡಿದ್ರು RCB ಅವರು ಹೆಂಗ್ ಕೊಡಿದ್ರು ನಮ್ಮ ಊರು ಕಾಂಪಿಟೇಷನ್ ಕೊಡಕ್ ಹಾಕೊಂಡ್ ಬಂದಿರೋದು ನೀವು ಒಬ್ರೆ ಲೇಡೀಸ್ ಅಲ್ಲಿ ಬ್ರೋ ಇದೇನಿದು RCB ಟಿ ಶರ್ಟ್ ಹಾಕೊಂಡು CSK ಟೋಪಿ ಹಾಕೊಂಡು ಇದ್ಯಾವ್ದಿದು ಏ ಬೇಡ ಬ್ರೋ ಏ ಪಿಚ್ ಯಾವ ಫ್ಯಾನು ಎರಡು What happened, bro? CSK ನ ಸಿಂಹ ಅಂತ ಅವ್ರೆ ಹೋಗಿ ನೋಡಿದ್ರು ಹಂದಿ ಗೈಸ್ ಇವ್ನು ಸೇಮ್ ನೋಡಿ ವೈಭವ್ ಸೂರ್ಯವಂಶಿ ತಮ್ಮ ಇದ್ದಂಗಿಲ್ವಾ ಎಲ್ಲ ರೆಕಾರ್ಡ್ ಮಾಡ್ತಾರೆ ನೋಡಿ ವಿರಾಟ್ ಕೊಹ್ಲಿನ CSK ಅವರು ರೆಕಾರ್ಡ್ ಮಾಡಬೇಕು ವಿರಾಟ್ ಕೊಹ್ಲಿನ ಓ ನೈಸ್ ನೈಸ್ ಟು ಮೀಟ್ ಯು ಬೈ ಎಲ್ಲಿದ್ರಿ ಹಾಯ್ ಬ್ರೋ ಗುಡ್ ವಾಕ್ ಗುಡ್ ವಾಕ್ ಥ್ಯಾಂಕ್ ಯು ಬ್ರೋ ಹೋಗ್ಬಿಟ್ಟಿದ್ರಿ ಬರ್ರಿ
ಸಮಾಧಾನವಾಗಿರ್ಬೇಕು. ಹೊಡಿತೀವಿ ಇವಾಗ. ಏಯ್ क्या बोलिए तू? अभी बताता है भाई, अभी बताता है. अभी तूने गाड़ में उंगली किया ना, अभी बताता है. ಸಮಾಧಾನ ಸಮಾಧಾನ ಸಮಾಧಾನ. ದೇವ್ರು ಎಲ್ಲ ಟೈಮು ಖುಷಿ ಕೊಡಲ್ಲ ಅನ್ನೋದಕ್ಕೆ ಇದೇ ಕಾರಣ. ಆದ್ರೂ ನೋಡೋಣ, ಹಿಂಗಾದ್ರೂ ಮಾಡಿ ವಿಕೆಟ್ ಬಿಡ್ಬೇಕು ಐಸ್. ನನ್ನ ಮಕ್ಕಳು ಕ್ಯಾಚು ಬಿಡ್ತಾವ್ರ ಗೈಸ್ ಇವರು. ಬ್ರೋ ದೇವ್ರು ಬ್ರೋ. ಏನೋ ಏನೋ ದೇವ್ರು. ಯಾರು ದೇವ್ರು? ಅಲ್ಲಿ ಇಂಡಿಯನ್ ಟೀಮ್ಗೆ ದೇವರು, CSK ಟೀಮ್ಗೆ ಅಲ್ಲ ನೋಡಿ, ದೇವ್ರು ಅಲ್ಲಿದ್ದಾರೆ. ನಾನು ಕೊಹ್ಲಿ ಫ್ಯಾನ್. ಐ ಆಮ್ ನಾಟ್ ಅ ಟಾಪ್ 6 CSK ಫ್ಯಾನ್. ಒನ್ಸ್ ಮೋರ್. ನಾನು ಕೊಹ್ಲಿ ಫ್ಯಾನ್. ಐ ಆಮ್ ನಾಟ್ ಅ ಟಾಪ್ 6 CSK ಫ್ಯಾನ್. भैया चीटिंग क्या हुआ भाई? टेंशन हो रहा है? CSK will win. Wait. Both 17-year-old kid dash your bowlers. You have to beat it. Out. ತಗೊಂಡಿಲ್ಲ, ರನ್ಔಟ್ ಔಟ್. LBW ಔಟ್ ಇಲ್ಲ. Yes, Daniel ball. No sixer. No wicket down. Okay, Jadeja can handle. 2 overs, this is over. If Jadeja gets out, difficult. He will get out. Dubey is there. Hey, Sam out. Bro, what are you seeing, bro? Out. Oh. Ball ತಿರುಗಿಸ್ತಾ ನೋಡಿ, ಹೆಂಗ್ ತಿರುಗಿಸ್ತಾ. Ball change in momentum gone. CSK only gone. Next over hopefully. Catch. Ball. ಅಯ್ಯೋ ಮಚ್ಚ ಕ್ಯಾಚ್ ಬಿಟ್ಬಿಟ್ರಲ್ಲ. ಕ್ರೂಷಿಯಲ್ ಮ್ಯಾಚ್. 12 ಬಾಲ್ಗೆ 29 ರನ್. ಎಲ್ಲರೂ ಪ್ರೇ ಮಾಡಿ ದಯವಿಟ್ಟು ಈ ಮ್ಯಾಚ್ ಗೆಲ್ಲಬೇಕು. ಗೆದ್ಬಿಟ್ಟಿರ್ತೀವಿ.
RCB ಈ ವರ್ಷ ಕಪ್ ಹೊಡಿಬೇಕು ದೇವ್ರೆ. 11 ವಿಶ್ವ ಈ ವಿಷಯ ಈ ಮ್ಯಾಚ್ ಗೆಲ್ಲಿ. Oh, Brahma. ಅವನು RCB ಅಂತವನೇ. ಲಾಸ್ಟ್ ಬಾಲ್ ಅಂತ ಮ್ಯಾಚ್ ಐತೆ ಕಣೋ. ಒಂದು ಬಾಲ್ 5 ರನ್, 2 ಬಾಲ್ 5 ರನ್.
अभी बताता है भाई, अभी बताता है। अभी तूने गाड़ में उंगली किया ना, अभी बताता है। Thank you, bro. No. Hey, ಹೋಗ್ರ ಯಾಕ್ರೋ? Crazy match, guys. One of the best match. Match of the decade. How was the match? ಲವ್ಲಿ ಹೇಗಿತ್ತು ಮ್ಯಾಚು? ಈ ಜರ್ಸಿ ತುಂಬಾ ಇಷ್ಟ ಆಯ್ತು. ಎಷ್ಟು ತಗೊಂಡ್ರಿ ಬ್ರೋ? ಒಂದೇ ಮಾಡ್ತಿರೋದು ನಾವು. ಈ ತರ ಇನಿಷಿಯೇಟಿವ್ ತಗೊಂಡು ಜಾಸ್ತಿ ಮಾಡಿಸ್ಕೊಂಡ್ಬಿಡಿ ನೆಕ್ಸ್ಟ್ ಎಲ್ಲ ವಿಡಿಯೋ ಮಾಡಿದ್ ಇವ್ರೆ, ಅರ್ಧಕ್ಕರ್ಧ ಅವ್ರ ಮಕ್ಕಳು ಮಾಡ್ಕೊಂಡ್ಬಿಟ್ಟವ್ರೆ. ಹಾಯ್ ಬ್ರೋ, ಹೆಂಗೋ ಫೈನಲ್ ಗೆದ್ವಿ. ಎತ್ಕೊಂಡ್ಬಿಟ್ಟವ್ರೆ ಹೋಗ್ರು. ನನ್ಗೆಲ್ಲ ಇಲ್ಲೇ ಇತ್ತು. ಲಾಸ್ಟ್ ಬಾಲ್ ಗಂಟನು ಹೆಂಗಿತ್ತು ಅಂದ್ರೆ, ಲಾಸ್ಟ್ ಬಾಲ್ ಗಂಟನು ನಮ್ ಬಾಲ್ ಇತ್ತು. ಆರಾಮ ಬ್ರೋ, ಹೆಂಗಿತ್ತು ಮ್ಯಾಚು? ನೆಕ್ಸ್ಟ್ ಲೆವೆಲ್. ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ವಿಡಿಯೋ ಮಾಡ್ಬೋದಲ್ಲ? ಓಕೆ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕನ್ಫ್ಯೂಸ್ ಆಗಿ ನಮ್ಮ ಮಾಡಿ ಬಾಯಿ ಅಂದ್ಬಿಟ್ಟು ಹಿಡ್ಕೊಂಡ್ಬಿಟ್ಟಾನೆ. ನಿಮ್ಮ ಹೆಸರು? ಸ್ಫೂರ್ತಿ. ಥ್ಯಾಂಕ್ ಯು ಸ್ಫೂರ್ತಿ ಅವರೇ, ಸಾರಿ ಬೇಜಾರು ಮಾಡ್ಕೊಬಿಡಿ, ನಮ್ಗೆ ಗೊತ್ತಾಗಿಲ್ಲ ಆಕ್ಚುಲಿ. ಚೆನ್ನೈలో ಗೆಲ್ಸ್ಕೊಂಬಂದ್ರೆ, ಬೆಂಗಳೂರಲ್ಲಿ ಗೆಲ್ಸ್ಕೊಂಬಂದ್ರೆ, ನೀವು ಇದ್ ಕಡೆ ಗೆಲುವು ಇದ್ದಿದ್ದೆ ಬ್ರೋ. ಇಲ್ಲ ಬ್ರೋ, ನಾನು ಆಡ್ತಾ ಇಲ್ಲ, ಅವ್ರು ಆಡ್ತಾ ಇರೋದು. ಆದ್ರೂ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬ್ರೋ ನೀವು ತುಂಬಾ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಲೈಟ್ ಆಗಿ ಒಂದು ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಮನೆ ಕಡೆ ಹೋಗ್ತಾ ಇದೀವಿ. ಮನೆ ಕಡೆ ಹೋಗ್ತಲ್ಲ, ಆಚೆ ಹೋಗ್ತಾ ಇದೀವಿ. ಅಂತೂ ಇಂತೂ CSK ಅವ್ರಿಗೆ ನೀರು ಕುಡಿಸಿದ್ದಾಯ್ತು, ಗೆದ್ದಿದ್ದಾಯ್ತು, ಈ ಜರ್ಸಿ ತಗೊಂಡ್ಬಂದು ರಿವೀಲ್ ಮಾಡಿದ್ದಾಯ್ತು. ಇರ್ಲಿ ಬನ್ನಿ ಬ್ರೋ. ಆದ್ರೂ ಕ್ರೇಜಿ ಇತ್ತು ಗೈಸ್, ನೆಕ್ಸ್ಟ್ ಲೆವೆಲ್ ಮ್ಯಾಚ್. ಲಾಸ್ಟ್ ಬಾಲ್ ಗಂಟೆ ಯಾವ ತರ ಇತ್ತು ಅಂತ ಹೇಳಿದ್ರೆ ಸೈಕ್ ಅನ್ಕೊಳ್ಳಿ. ಏನಂದ್ರೆ ನಮ್ ಜಯನ್ ಬರ್ತಾಳೆ ಇವತ್ತು. ಬೆಸ್ಟ್ ಬರ್ಡೇ ಗಿಫ್ಟ್. ನಾನು ಅದೇ ಅನ್ಕೊಂಡಿದ್ದೀನಿ, ಅವಾಗಲೇ ಹೇಳಿದೆ. ಆಕ್ಚುಲಿ ಒಂದು ಸ್ಟ್ಯಾಂಡ್ ಅಲ್ಲಿ ಇತ್ತು, ಆ ಸ್ಟ್ಯಾಂಡ್ ನ ಬೇರೆಯವರು ಕೊಟ್ಬಿಟ್ಟು ನಾವು ಈ ಸ್ಟ್ಯಾಂಡ್ ಬಂದಿದ್ದು. ಅಯ್ಯೋ, ನಾನು ಹೇಳಿದೆ ಬರ್ತಾಳೆ ಗಿಫ್ಟ್, ಬರ್ತಾಳೆ ಗೆಲ್ಸ್ಬಿಡಪ್ಪ ಇವತ್ತು ಸಾಕು ಅಂತ. ಬಾಯ್ ಬಾಯ್. ಎಲ್ಲ ಟೀ ಶರ್ಟ್ ಬಿಸ್ಬಿಟ್ಟು ಕೈ ಹಿಡ್ಕೊಂಡು ಹೋಯ್ತವ್ರೆ. ಎಷ್ಟು ಮಾಡ್ತಿರೋದು ನಾನು ಲಾಗ್ ನೋಡಿ ಟಿಕೆಟ್ ಬುಕ್ ಮಾಡಿರೋದು. ಇದೇ ನನ್ನ ಆಸೆ, ಎಲ್ಲರಿಗೂ ಟಿಕೆಟ್ ಕೊಡಿಸ್ಬೇಕು, ಇವ್ರಿಗೆಲ್ಲ. ಹೌದಾ? ಥ್ಯಾಂಕ್ ಯು ಬ್ರೋ, ಸೂಪರ್. ಬಂದಲ್ಲ ಎಲ್ಲ ಸೈಕ್ ಆಗ್ಬಿಡ್ಬೇಕು ನಮ್ ಟಿ ಶರ್ಟ್ ನೋಡ್ತಾ ಇದ್ರೆ, ಆ ರೇಂಜ್ ಮಾಡ್ಸ್ಕೊಂಡ್ ಬಂದಿದೀವಿ ಅಲ್ವಾ ಬ್ರೋ? ಬೀಜ ಎಲ್ಲ ಬೈಕ್ ಬಂದ್ಬಿಟ್ಟಿತ್ತು ನನಗಂತೂ. ಅದು ಯಾವಾಗ 13 ಬಾಲು 3 ರನ್ ನೋ ಬಾಲು ಕಟ್ಟಿವಲ್ಲ, ಬೀಪ್ ಹಾಕ್ಬೇಕು ಇವ್ನಿಗೆ.
ಸರ್ ಗೆದ್ಬಿಟ್ರು. ಅಷ್ಟೇ ಗೊತ್ತಲ್ಲ ಗೆದ್ಮೇಲೆ. ಥ್ಯಾಂಕ್ ಯು ಬ್ರೋ. ಹೌದಾ ನಮಗೂ ಬೇಜಾರು ಉಳಿಸ್ಬಿಟ್ರು. ನಾವು ಉಳಿಸೋದಲ್ಲ ಎಲ್ಲೋದಡೆ ಇವಾಗ ಉಳಿಸ್ತಾರೆ ಯಾರಿಗೆ. ಹಾಯ್ ಬ್ರೋ, ಆರಾಮ. ತಲಾ ಫಾರ್ ಎ ರೀಸನ್ CSK ಔಟ್ ಆಫ್ ದ ಸೀಸನ್. ಬ್ಯೂಟಿ. ಹಾಯ್ ಬ್ರೋ, ಆರಾಮ. ಇದು ಪರ್ಫೆಕ್ಟ್ CSK ಯಾರಿಗೂ ಮಿಸ್ತಿಲ್ಲ. ಎಲ್ಲ ನ್ಯೂಸ್ ಚಾನಲ್ ಅಲ್ಲೂ ಇರ್ಬೇಕು. ಕಂಟೆಂಟ್ ಗೊತ್ತಾಯ್ತಾಳ, ಕಂಟೆಂಟ್ ಗೊತ್ತಾಯ್ತು. ನೀನ್ ಹಾಕೇ ಇಲ್ಲ ಲಾಸ್ಟ್ ಟೈಮ್. ಹೌದಾ? ಮೀಟ್ ಮಾಡಿದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಟಿಕೆಟ್ಸ್ ಇಲ್ಲ ಅಂತ ದೃಷ್ಟಿ ಆಗ್ಬಿಡ್ತದೆ ಅಂತ ಹಾಕಿಲ್ಲ ಸ್ಟೋರಿ. ಅದಕ್ಕೆ ಒಂದೇ ಬಂದಿರೋದು ಏನೋ ಹಾಕಿಲ್ಲ ಬ್ರೋ ಈ ಸರಿ. ಅದೇ ಖುಷಿ. ಆರಾಮ 100% ನೋಡಿರ್ತೀರಾ. ಚೆನ್ನೈಯಲ್ಲಿ ನಮಗೆ ಸಪೋರ್ಟ್ ಮಾಡಿದವರು CM ಸ್ಟ್ಯಾಂಡ್ ಅಲ್ಲಿ ಇರ್ಬೇಕಾಯ್ತು, ಬಟ್ ಕಾಲಕ್ರಮೇಣ ಆಗ್ಲಿಲ್ಲ. ಆದ್ರೆ ನಾವು C ಅಲ್ಲಿ ಇದ್ವಿ. ನಾನು P1 Annex ಇಂದ C ಬಂದ್ಬಿಟ್ಟೆ. ಆದ್ರೂ ಚಿಂದೆ ಅಷ್ಟೇ. ಆಗ್ತಾನೆ ಇಲ್ಲ ಇದೆಲ್ಲ ಅಪ್ಪಾಚಿ ಮಾಡ್ಬಿಟ್ರು. ಸೈಡ್ಗೆ ಬಂದ್ಬಿಟ್ಟೆ ಗೈಸ್. ಹೆಂಗೆ ಅಂದ್ರೆ ಸ್ಯಾಂಡ್ವಿಚ್ ಮಾಡ್ಬಿಟ್ರು ನನ್ನಂತೂ. ಆರಾಮ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಯಾವ ಸ್ಟ್ಯಾಂಡಲ್ಲಿ ಇದ್ರಿ? ಹೆಂಗಿತ್ತು ಮ್ಯಾಚು? ಥ್ಯಾಂಕ್ ಯು ಸೋ ಮಚ್. ಬನ್ನಿ ಬನ್ನಿ. Bra. Pulla, bra. ಸರ್ ಏನ್ ಅನ್ಸ್ತೈತೆ?
ಏನ್ ಅನ್ಸ್ತಾ ಇದೆ? ಹೌದಾ? ನಮ್ ತರನೇ ಹಾಕೊಂಬಂದಿರೋರು ಇವ್ರೊಬ್ರೆ ಕಸ್ಟಮೈಸ್ ಮಾಡಿಸ್ಕೊಂಡು ಖುಷಿ ಆಯ್ತು. ಹೌದಾ? ಖತಮ್ ಕಹಾನಿ, ಖೇಲ್ ಖತಮ್, ದುಕಾನ್ ಬಂದ್. ಕ್ರೇಜಿ ಅರ್ಥ ಆಯ್ತು. Hi, how are you? Nice telecasting about. Thank you so much. I was in the stadium, but I love it when you did the good T4 against the DC. Thank you. Wait for the CSK, bro. ಆದ್ರೂ ಇಡೀ ಸ್ಟೇಡಿಯಂ ಅಲ್ಲಿ ನಾವೇ ಜರ್ಸಿ ಹಾಕೊಂಡು ಹೋಗಿದ್ದು, ಈ ತರ ಶರ್ಟ್ ಮಾಡಿಸ್ಕೊಂಡು ಖುಷಿ ಅಂದ್ರೆ ಖುಷಿ. ನಮ್ಮ ಹುಡುಗಂಗೆ ನಮ್ಮ ಹುಡುಗ ಬರತ್ತು ಲಾಸ್ಟ್ ಟೈಮ್ RR ಮ್ಯಾಚ್ ಅಲ್ಲಿ ನೋಡಿರ್ತೀರಾ. ಇವನ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಏನಂತ ಬಂದಿದ್ದು? ಬಿಡಂಗೆ ಇಲ್ಲ ಬ್ರೋ, ಏನಾದ್ರೂ ಹಿಂಗ್ ಹಾಕೋ ಬಂದ್ರೆ ಬಿಟ್ಬಿಟ್ಟು ವಾಪಸ್ ಕಳಿಸ್ರಿ. ಇವನೇ ಸೀನಿಯರ್ ಸೂಪರ್ವೈಸರ್ ಗೇಟ್ಗೆಲ್ಲ P1 Annex ಅಲ್ಲಿ. ನಾವು ಬೇರೆ P1 Annex ಹೋಗದೆ ಬೋಟ್ಸಿಗೆ ಬಂದ್ಬಿಟ್ವಿ. ಆದ್ರೆ ಕ್ರೇಜಿ ಇತ್ತು ಗೈಸ್. ಈ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ಒಂದಷ್ಟೊತ್ತು ಟಯರ್ಡ್ ಆಗ್ಬಿಟ್ಟಿದೆ, ಯಾಕಂದ್ರೆ ಇವ್ರು ಹೊಡಿತಾ ಇಲ್ಲ, ಅಯ್ಯೋ ಸೋತ್ಬಿಡ್ತಾ ಇದೀವಿ, ಏನಪ್ಪ ಮಾಡೋದು, ಹಂಗೆ ಹಿಂಗೆ ಅಂತೆಲ್ಲ ಅನ್ಸ್ಬಿಟ್ಟಿತ್ತು. ನಾವು ಸೋತ್ಬಿಟ್ಟಿದ್ರೆ ದೇವರನ್ನ ತಿನ್ಕೊಂಡ್ಬಿಟ್ಟಿರೋರು ಏನೋ CSK ಅವ್ರು. ಬರೀ ನಾವ್ ಇಬ್ರೇ ಜೆರ್ಸಿ ಬರೀ ಹಾಕೊಂಡು ಹೋಗಿದೀವಿ. ನಾನು PP ಕಿತ್ ಅದ್ಯಾವ್ದೋ ವಿಷಲ್ ಇತ್ತಲ್ಲ ಅವನ ಹತ್ರ ಜೋಬಲ್ ತಗೊಂಡ್ಬಂದಿದ್ದೀನಿ. ಆ PP ಕಿತ್ ಅವ್ನಿಗೆ ಹಾಕ್ಬಿಡ್ಬೇರೆ. ಗೆದ್ದಿದ್ಕೆ ಅವ್ನು ಎಸ್ಕೇಪ್ ಆಗ್ಬಿಟ್ಟ ಮಚ್ಚ. ನಮ್ ಜೈನ್ ಬರ್ತಡೆ. ಬಾಯ್ ಮಚ್ಚ, ಬಾಯ್. ಅವ್ನ್ ಒಳ್ಳೆ ಗಿಫ್ಟ್. ನಾಳೆ ಅವನ ಎಂಗೇಜ್ಮೆಂಟ್, ಬರ್ತಡೆ. ನಮ್ ಸಾಗರ್ ಒಬ್ಬ ಮಿಸ್ ಆಗ್ಬಿಟ್ಟ ಗೈಸ್. ಬನ್ನಿ ಒಬ್ಬ ಹೆಂಗೆ ಯಾವ ತರ ಖುಷಿ ಗೊತ್ತಾ ಗೈಸ್ ಇದು. ಈ ಖುಷಿಗೆ ಹೇಳಕ್ಕೆ ಆಯ್ತಲ್ಲ. ಮುಗಿಸ್ಕೊಂಡು ಊಟ ಮಾಡಕ್ಕೆ ಅಂತ ಬಂದಿದ್ದೀವಿ. ಎಲ್ಲ ಬಾರಿಸ್ತಾ ಇದೀವಿ, ಫುಲ್ ಬ್ಯಾಟಿಂಗ್. RCB ಗೆದ್ದಿರೋ ಖುಷಿಗೆ ಯಾವ ರೇಂಜ್ ಹೊಟ್ಟೆ ಒಳಗಡೆ ಹೋಗ್ತೈತೆ ಅಂದ್ರೆ ಊಟನೂ ಮಸ್ತಾಗೈತೆ ಅನಿಸ್ತೈತೆ. ಮಶ್ರೂಮ್ ಆರ್ಡರ್ ಮಾಡೋನೆ, ಅದ್ರಲ್ಲಿ ಈರುಳ್ಳಿ ಮಾತ್ರ ಇದೆ, ಮಶ್ರೂಮ್ ಇಲ್ಲ. ಆದ್ರೆ RCB ಗೆದ್ದಿರೋ ಖುಷಿಗೆ ಅದು ಗೊತ್ತಾಯ್ತಲ್ಲ. CSK ಅವ್ರಿಗೆ ಸೀಸನ್ ತರ ನಮ್ಮ ಪಾಯಿಂಟ್ ಟೇಬಲ್ ಎಲ್ಲಿದೆ ಗೊತ್ತಾಗ್ತದೆ, ಮಶ್ರೂಮ್ ಎಲ್ಲಿದೆ ಅಂತ ಗೊತ್ತಾಯ್ತಲ್ಲ. ಓಕೆ ಗೈಸ್, ಈ ಒಂದು ವ್ಲಾಗ್ ಅಲ್ಲ ಶಾರ್ಟ್ ಫಿಲಮ್ ನ ಇಲ್ಲಿಗೆ ಮುಗಿಸೋ ಟೈಮ್ ಆಗಿದೆ. ಹೆಂಗಿತ್ತು ಫಿಲಮ್ ಅಂತ ಹೇಳಿ ಕಮೆಂಟ್ ಹಾಕಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಉರ್ಸಿದ್ವಿ. ಆ್ಯಂಡ್ ಇನ್ನೊಂದೇನಂದ್ರೆ ನಾವು ಮಾತ್ರ ಅಲ್ಲ, ಅವರು ಕೂಡ ಉರ್ಸಿದ್ರು. ಅದನ್ನ ಯಾರು ರೆಕಾರ್ಡ್ ಮಾಡಿಲ್ಲ ಅಷ್ಟೇ. ಇವಾಗ ನಾನು ಉರ್ಸ್ಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಎಷ್ಟೊಂದು ಸರಿ. ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಅವರು ಹೊಡಿತಾ ಇದ್ರು, ಜಡ್ಡು ಹೊಡಿತಾ ಇದ್ರು, ಆಯುಷ್ ಹೊಡಿತಿದ್ದ. ಅವಾಗೆಲ್ಲ ಹೊಡಿಬೇಕಾದ್ರೆ ಹೆಂಗೆ ಉರ್ಸಿದ್ದಾರೆ ಅಂದ್ರೆ ನನ್ಗೆ ಗೊತ್ತು. ಅದು ಅವ್ರ ಕೆಲಸ. ನಾವು ಉರ್ಸೋದು ರೆಕಾರ್ಡ್ ಮಾಡೋದು ನಮ್ಮ ಕೆಲಸ. ಸೊ ನಮ್ಗೆ ಎಷ್ಟು ಬೇಕು ಕಾಂಟೆಂಟ್ ಅಷ್ಟೇ ರೆಡಿ ಮಾಡಿರೋದು. ನೀವು ಅನ್ಕೊಂಡಿರ್ಬೋದು ಬರೀ RCB ಫ್ಯಾನ್ಸ್ ಮಾತ್ರ ಹೆಂಗೆ ಉರ್ಸ್ತಾರೆ ಅಂತಲ್ಲ, ಅವರು ಉರ್ಸ್ತಾರೆ. ಅವರು ಏನು ಸಾಮಾನ್ಯದವರಲ್ಲ. ಇದು ಬರೀ ಒಂದು ಗೇಮ್ ಅಷ್ಟೇ. ಗೇಮ್ ಆದಮೇಲೆ ಎಲ್ಲ ಫ್ರೆಂಡಾಗಿ ಆಚೆ ಬರೋದು. ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ಜಿದ್ದಾಗಲಿ ಇನ್ನೊಂದಾಗಲಿ ಇಟ್ಕೊಳ್ಳೋದೇ ಇಲ್ಲ. ಅವೆಲ್ಲ ಏನಂದ್ರೆ ಏನೋ ಅಲ್ಲ. ನಾವೇನು ಇಂಡಿಯಾ ಪಾಕಿಸ್ತಾನವರ. ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಇಂಡಿಯನ್ಸ್. ಇವತ್ತು IPL ಇರುತ್ತೆ, ಇವತ್ತು ಸೀಸನ್ ಮುಗೀತು, ಮ್ಯಾಚ್ ಮುಗೀತು ಅಷ್ಟೇ. ಅದಾದ್ಮೇಲೆ ನಾಳೆ ಇಂಡಿಯಾಗೆ ನಾವು ಸಪೋರ್ಟ್ ಮಾಡಲೇಬೇಕು. ಯಾವುದೇ ರೀತಿ ದುಶ್ಮನಿಲ್ಲ, ಏನಿಲ್ಲ. ಒಂದು ಟೀಮ್ ಅಷ್ಟೇ. ಅದೊಂದು ಟೀಮ್ ಸ್ಪಿರಿಟ್, ಒಂದು ಜೋಶ್ ಅಷ್ಟೇ, ಇನ್ನೇನಿಲ್ಲ ಗೈಸ್. ಸೊ ದಯವಿಟ್ಟು CSK ಫ್ಯಾನ್ಸ್ ಈ ವ್ಲಾಗ್ ನೋಡಕ್ ಹೋಗ್ಬಿಡಿ. ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಬಿಡ್ತೀರಾ ನೀವಂತ ನೋಡಿದ್ರೆ ಅಂತ ಹೇಳ್ತಾ ಈ ಒಂದು ಶಾರ್ಟ್ ಫಿಲಮ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಹಾಕಿ. ಆ್ಯಂಡ್ ದಯವಿಟ್ಟು ನನ್ನ ಬ್ಯಾಕಪ್ ಅಕೌಂಟ್ ಸುಜಿತ್ ಗೌಡ್ರ ವ್ಲಾಗ್ಸ್ ಅನ್ನೋದನ್ನ ಟೈಟಲಲ್ಲೇ ಮೆನ್ಷನ್ ಮಾಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಹೋಗ್ಬೋದು, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಚಾನಲಲ್ಲಿ ಯಾರು ಈ ವ್ಲಾಗ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೂ ಫನ್ ಲೋಡೆಡ್ ವ್ಲಾಗ್ಸ್ ಬರ್ತಾ ಇದೆ. ಆ್ಯಂಡ್ ನಾನು ಫಿನಾಲೆಗೆ ಮತ್ತು ಕ್ವಾಲಿಫೈರ್ಗೆ ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ 100% ಬೇಕೇ ಬೇಕು, ನಿಮ್ಮ ಸಬ್ಸ್ಕ್ರೈಬ್ ಬೇಕೇ ಬೇಕು. 75K ಹತ್ರದಲ್ಲಿದ್ದೀವಿ. ಆದಷ್ಟು ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. 80K ಆಯಿತು ಅಂತ ಹೇಳಿದ್ರೆ 100% ಫಿನಾಲೆಗೆ ಹೋಗ್ತೀನಿ. ಇನ್ನು ಫಿನಾಲೆಗೆ ತುಂಬ ಟೈಮ್ ಇದೆ. ಫಿನಾಲೆಗೆ RCB ಅವ್ರು 100% ಹೋಗ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಅದಕ್ಕೆ ಈ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಎಡನ್ ಗಾರ್ಡನ್ಸ್ಗೆ ಕೋಲ್ಕತ್ತಾದಲ್ಲಿದೆ ಫಿನಾಲೆಸು. ಯಾರ್ಯಾರು ಬರ್ತೀರಾ ಅಂತ ಹೇಳಿ ಕಮೆಂಟ್ ಹಾಕಿ. ಜೆನ್ಯೂನ್, ಸುಮ್ಮನೆ ನಾನು ಬರ್ತೀನಿ ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ. ಓಕೆ, ಎಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಕೇದಾರ್ನಾಥ್ಗೆ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಜೂನ್ ಎಂಡ್ಗೆ ಇಲ್ಲಾಂದರೆ ಜುಲೈ ಫಸ್ಟ್ ವೀಕ್ ಹಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಆ್ಯಂಡ್ ಆದಷ್ಟು ಬೇಗ ಫಾರ್ಮ್ ಕೂಡ ಹಾಕ್ತೀನಿ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಫಾರ್ಮ್ ಫಿಲ್ ಮಾಡಿ. ಬಜೆಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಹೆಂಗೆ ಅಂದರೂ ರಫ್ ಎಸ್ಟಿಮೇಷನ್ ಹಾಕೊಂಡ್ರೆ ಒಂದು 30,000 to 40,000 ಆಗ್ಬೋದು ಗೈಸ್. ಆ್ಯಂಡ್ ಈ ಒಂದು ಜರ್ನಿ ಬಂದು 7 to 8 ದಿನ ಇರುತ್ತೆ. ಅಷ್ಟು ದಿನಕ್ಕೆ ಯಾರು ರಜಾ ಸಿಗುತ್ತೆ, ಯಾರು ಫ್ರೀ ಆಗಿದ್ದೀರಾ ಎಲ್ಲ ನೋಡ್ಕೊಳ್ಳಿ. ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ, ಮಜಾ ಇರುತ್ತೆ. 12 ದಿನ ಆಯಿತು ಅಂತ ಹೇಳಿದ್ರೆ ಚಾರ್ಧಾಮ್ ಕವರ್ ಮಾಡ್ಬೋದು. ಆದರೆ ಚಾರ್ಧಾಮ್ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿಬಿಡುತ್ತೆ, ರಿಸ್ಕ್ ಬೇಡ. ಬರೀ ಕೇದಾರ್ನಾಥ್, ಬದ್ರಿನಾಥ್
ಇಲ್ಲ ಬರೀ ಕೇದಾರ್ನಾಥ್ 1 ಧಾಮು ಇಲ್ಲ 2 ಧಾಮ ಮಾಡೋಣ, ಇಲ್ಲ ಅಂತ ಹೇಳಿದ್ರೆ ರಿಷಿಕೇಶು ಹರಿದ್ವಾರ್ ಮಾಡ್ಕೊಂಡು ಆರಾಮಾಗಿ ಬರೋಣ. ರಿಷಿಕೇಶ್ ನೆಕ್ಸ್ಟ್ ಲೆವೆಲ್ ರಿವರ್ ರಾಫ್ಟಿಂಗು, ಬಂಗಿ ಜಂಪಿಂಗ್ ಎಲ್ಲ ಇರುತ್ತೆ. ಸೊ ಆದಷ್ಟು ಬೇಗ ಪ್ಲ್ಯಾನ್ ಮಾಡಿ ಎಲ್ಲ ಐಟನರಿ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಮ್ಯಾಚ್ ನೋಡಬೇಕು ಅನ್ನೋ ಆಸೆ ನಮ್ಮ ಜೊತೆ, ಅದು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮ್ಯಾಚು ಲಕ್ನೋ ಮೇಲಿತ್ತು, ಲಕ್ನೋ ಮೇಲೆ ನಾನು ಹೋಗ್ತಾ ಇಲ್ಲ, ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲೇ ಎಲ್ಲಾದರೂ ಒಂದು ಲೈವ್ ಸ್ಟ್ರೀಮಿಂಗ್ ಮಾಡಿ ಅಲ್ಲಿ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲ ಕುತ್ಕೊಂಡು ಒಟ್ಟಿಗೆ ನೋಡೋ ಥರ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಎಲ್ಲಿ ಏನು ಅಂತೆಲ್ಲ ಅಪ್ಡೇಟ್ ಮಾಡ್ತೀನಿ, ಇನ್ನೂ ಫಿಕ್ಸ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಲೈವಲ್ಲಿ ನೋಡೋ ಮಜಾನೇ ಬೇರೆ ಇರುತ್ತೆ ಗೈಸ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಆ್ಯಂಡ್ ಇವತ್ತು ಸಿಕ್ಕಂಥ ಒಂದು ಲವ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟೊಂದು ಜನ ಬಂದು ಮಾತಾಡ್ಸಿದಾಗಲಿ ಏನಾದರೂ ಆಗಲಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.